ಇತ್ತ ನಟ ದರ್ಶನ್ ಪಾಲಿಗೆ ನಾಳೆ ಮಹತ್ವದ ದಿನ. ಜೈಲು ಸೇರಿ 107 ದಿನಗಳ ಬಳಿಕ ಬೇಲ್ಗಾಗಿ ಕಾನೂನು ಹೋರಾಟ ನಡೆಸಲಿದ್ದಾರೆ. ಈ ಕುರಿತು ರಿಪೋರ್ಟ್ ಇಲ್ಲಿ. ಜೂನ್ 10ರಂದು ಬೆಳಕಿಗೆ ಬಂದಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಸೇರಿ 17 ಮಂದಿ ಜೈಲು ಪಾಲಾಗಿದ್ದಾರೆ. ರಾಜ್ಯದ ವಿವಿಧ ಜೈಲುಗಳಲ್ಲಿ ಸೆರೆವಾಸ ಅನುಭವಿಸುತ್ತಿದ್ದಾರೆ. ಕೆಲ ಆರೋಪಿಗಳು ಜಾಮೀನಿಗಾಗಿ ಹೋರಾಟ ಶುರು ಮಾಡಿದ್ರು. ದರ್ಶನ್ ಮಾತ್ರ ಯಾಕೋ ಸ್ವಲ್ಪ ಹಿಂದೇಟು ಹಾಕಿದ್ರು. ಆದರೆ ಈಗ ಅವರೂ ಕೂಡ ತಮ್ಮ ವಕೀಲರ ಮೂಲಕ ಕಾನೂನು ಹೋರಾಟ ಶುರು ಮಾಡಿದ್ದು ನಿನ್ನೆ 57ನೇ ಸಿಸಿಎಚ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ವಕೀಲ ಎಸ್ ಸುನಿಲ್ ದರ್ಶನ್ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದು ನ್ಯಾಯಾಧೀಶರಾದ ಜೈಶಂಕರ್ ಅರ್ಜಿ ವಿಚಾರಣೆ ನಡೆಸಿದರು. ಬಳಿಕ ಸರ್ಕಾರದ ಪರ ಎಸ್ಪಿಪಿಗೆ ಆಕ್ಷೇಪಣೆಗೆ ಅವಕಾಶ ಕೊಟ್ಟು ನೋಟಿಸ್ ನೀಡಿದ್ದು ಸೋಮವಾರ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಬಳ್ಳಾರಿ ಜೈಲಲ್ಲಿ ತಾಯಿ ಭೇಟಿ ಬಳಿಕ ಅರ್ಜಿ ಸಲ್ಲಿಕೆ. ಬಳ್ಳಾರಿ ಜೈಲಿಗೆ ಹೋದಾಗಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಷ್ಟು ಸೌಲಭ್ಯಗಳು ಇಲ್ಲದೆ ಒದ್ದಾಡ್ತಾ ಇರೋ ದರ್ಶನ್ ಜೈಲಾಧಿಕಾರಿಗಳ ಮುಂದೆ ಬೇಡಿಕೆಗಳ ಮೇಲೆ ಬೇಡಿಕೆಗಳನ್ನ ಇಡ್ತಾನೆ ಬಂದಿದ್ದಾರೆ. ಅದರಲ್ಲಿ ಕೆಲವೊಂದು ಈಡೇರಿದ್ದು ಕೆಲವು ಇನ್ನೂ ಪೆಂಡಿಂಗ್ ಇದೆ. ಇದರ ಬೆನ್ನಲ್ಲೇ ತಾಯಿ ತನ್ನನ್ನ ನೋಡೋಕೆ ಬಂದಿದ್ದು ದರ್ಶನ್ಗೆ ಆನೆ ಬಲ ಕೊಟ್ಟಿತ್ತು. ಅಮ್ಮನ ಪ್ರೀತಿಯ ಅಪ್ಪುಗೆ ದರ್ಶನ್ಗೆ ಧೈರ್ಯ ಕೊಟ್ಟಿತ್ತು. ಸುಮಾರು 25 ನಿಮಿಷಗಳ ಕಾಲ ಮಾತನಾಡಿದ ಬಳಿಕ ದರ್ಶನ್ ತುಂಬಾ ಬದಲಾಗಿದ್ದಾರೆ ಎನ್ನಲಾಗ್ತಾ ಇದೆ. ಜೊತೆಗೆ ಬೇಲ್ ಸಿಗುವ ನಿರೀಕ್ಷೆಯಲ್ಲೂ ಇದ್ದಾರೆ. ಆದರೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಎವಿಡೆನ್ಸ್ ಬಹಳ ಸ್ಟ್ರಾಂಗ್ ಆಗಿದೆ. ಜೊತೆಗೆ ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನು ದರ್ಶನ್ ವಿರುದ್ಧ ಹಾಕಲಾಗಿದೆ. ಇಡೀ ಪ್ರಕರಣದ 2ನೇ ಆರೋಪಿ ದರ್ಶನ್ ಆಗಿದ್ದು ಬೇಲ್ ಸಿಗೋದು ಬಹುತೇಕ ಡೌಟ್ ಆಗಿದೆ. ಅತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಾ ಇದ್ದು ದೇವರು ಕೈ ಹಿಡಿತಾನೆ ಅನ್ನೋ ಭರವಸೆಯಲ್ಲಿದ್ದಾರೆ. ಆದರೆ ದರ್ಶನ್ ಭವಿಷ್ಯವೇನು ಅನ್ನೋದು ತಿಳಿಯೋಕೆ ನಾಳೆವರೆಗೂ ಕಾಯಲೇಬೇಕಿದೆ. ಶಿವಾನಂದ್, ನ್ಯೂಸ್ ಫಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.